ಈಗ ತಿರುಪತಿಯಲ್ಲೂ ಕೂಡ ಸಾಕಷ್ಟು ಜನ ಹೋಗುವಾಗ ಇಲ್ಲ ನಮ್ಮ ಮನೇಲಿ ಕುಟುಂಬ ಯಾತ್ರೆನೇ ಮಾಡಬೇಕು ಅನ್ನೋ ನಿಯಮ ಇದೆ. ಕುಟುಂಬ ಇದ್ರೆ ಮಾತ್ರ ನಾವು ಹೋಗ್ತೀವಿ ಅಂತಾರಲ್ವಾ ಗುರುಗಳೇ? ಒಂದು ವರ್ಷಕ್ಕೊಂದು ಬಾರಿಯಾದರೂ ಕುಟುಂಬ ದರ್ಶನಕ್ಕೆ ಹೋಗಿ ಹೋಗ್ತಾರೆ ಎಲ್ಲರೂ. ಕೆಲವು ಸಂದರ್ಭಗಳಲ್ಲಿ ಕುಟುಂಬ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಅಂದಾಗಲೂ ಸಹ ಸ್ನೇಹಿತರ ಜೊತೆಯಲ್ಲೋ ಇನ್ನೊಬ್ಬರೊಂದು ಅವಕಾಶಗಳು ಸಿಕ್ತು ಅಂದಾಗ ಹೋಗ್ತಾರೆ. ಆದರೆ ಒಂದು ಬಾರಿಯಾದರೂ ನೀವು ಹೋದಾಗ ವರ್ಷಕ್ಕೊಂದು ಬಾರಿ ನಿಮ್ಮ ಮನೆ ದೇವರು ಕುಲದೇವರು ಇಷ್ಟದೇವರ ಆಗಿದ್ದಾಗ ವರ್ಷಕ್ಕೊಂದು ಬಾರಿಯಾದರೂ ಕುಟುಂಬ ಸಮೇತರಾಗಿ ದರ್ಶನವನ್ನು ಮಾಡಬೇಕು. ನೀವು ತಿರುಪತಿ ಅಂತಲೇ ಅಲ್ಲ, ನೀವು ಮನೆ ದೇವ್ರಿಗೊಂದು ಹೋಗ್ತೀರಿ, ನೀವು ಪ್ರತಿ ವರ್ಷವೂ ಮನೆ ದೇವರು ಎಲ್ಲರೂ ಪೂಜೆ ಮಾಡ್ತಿರ್ತಾರೆ. ಒಂದು ಒಂದು ಏನೋ ಒಂದು ಪ್ರಸಾದವನ್ನು ಒಂದು ನೈವೇದ್ಯವನ್ನು ಕುಟುಂಬ ಸಮೇತರಾಗಿ ವರ್ಷಕ್ಕೊಂದು ಬಾರಿ ನೀವು ದರ್ಶನ ಮಾಡೋಕ್ಕೆ ಹೋಗ್ತೀರಿ ಅಂದರೆ ನೀವು ಕುಟುಂಬ ಸದಸ್ಯರ ಸಂಪೂರ್ಣವಾಗಿ ಹೋಗಬೇಕು. ಆಗಲೇ ಅದಕ್ಕೆ ಪರಿಪೂರ್ಣವಾದಂಥ ಫಲಗಳು ಭಗವಂತ ಸ್ಮರಣೆ ಕೊಡುವಂಥದ್ದು. ನೀವು ಒಬ್ಬೊಬ್ಬರು ಹೋಗಿ ಬೇರೆ 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 ಮನಸ್ಥಿತಿಗಳನ್ನು ಇಟ್ಕೊಂಡು ಗಲಾಟೆಗಳನ್ನು ಗೊಂದಲಗಳನ್ನು ಮಾಡಿಕೊಂಡು ವಿಭಿನ್ನವಾದಂತಹ ಮತ್ತು ದ್ವೇಷದ ಮನೋಭಾವಗಳನ್ನು ಇಟ್ಕೊಂಡು ನೀವು ಪೂಜೆಗೆ ಹೋದರೆ ಅದು ಭಗವಂತನ ಹತ್ತಿರಕ್ಕೆ ನಾವು ಭಗವಂತನ ಸಾನ್ನಿಧ್ಯಕ್ಕೆ ಭಗವಂತನ ಅನುಗ್ರಹಕ್ಕೆ ನಾವು ಯಾರೂ ಸಹ ಪಾತ್ರರಾಗೋದಿಲ್ಲ. ಹೋಗಬೇಕು ನಿರ್ಮಲವಾದಂಥ ಮನಸ್ಸಿರಬೇಕು, ನಿಷ್ಕಲ್ಮಶವಾದಂಥ ಮನಸ್ಸಿರಬೇಕು. ಆಗಲೇ ಭಗವಂತನ ಒಂದು ದರ್ಶನ ಭಗವಂತನ ಸ್ಮರಣೆಯ ಸಾರ್ಥಕತೆ ನಮ್ಮೆಲ್ಲರಿಗೂ ಸಹ ಸಿಗುವಂಥದ್ದು. ಆದ್ದರಿಂದ ವೈಕುಂಠ ಏಕಾದಶಿಯಿಂದ ತಕ್ಷಣವೇ ಎಲ್ಲರೂ ಸಹ ಅವತ್ತು ಉಪವಾಸ ಇರುತ್ತೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಭಿಷೇಕಗಳಿರುತ್ತೆ. ಅಭಿಷೇಕಕ್ಕೆ ನೀವು ಹೋಗಲಿಲ್ಲ ಅಂದರೆ ಅಲಂಕಾರಕ್ಕಂತೂ ಹೋಗ್ಬೋದು. ವಿಶೇಷವಾದ ನಮ್ಮ ದೇವಸ್ಥಾನಗಳಲ್ಲಂತೂ ವೈಕುಂಠ ಏಕಾದಶಿ ಅಂದರೆ ನಾವು ಹಿಂದಿನ ದಿವಸ ನಮಗೆ ಸಂಭ್ರಮ ಆಚರಣೆ ಆಗುತ್ತೆ. ನಮ್ಮ ಸಂಪ್ರದಾಯಗಳೇನಿದೆ ಅಂತಂದರೆ ಹಿಂದಿನ ದಿನದಂದು ಶ್ರೀನಿವಾಸ ಕಲ್ಯಾಣವನ್ನು ಮಾಡ್ತೇವೆ. ಆ ದಿನವೇ ಹಿಂದಿನ ದಿನವೇ ಅಭಿಷೇಕಗಳೆಲ್ಲವೂ ಸಹ ಆಗುತ್ತೆ. ನಂತರದಲ್ಲಿ ಪ್ರಾತಃ ಕಾಲದಲ್ಲಿ ಅಲಂಕಾರ ದರ್ಶನ ಮಾತ್ರ ಇರುತ್ತೆ. ಎಲ್ಲ ದೇವಾಲಯಗಳಲ್ಲಿ ಇದನ್ನೇ ಆಚರಣೆಯನ್ನು ಮಾಡುವಂಥದ್ದು, ಆಲ್ಮೋಸ್ಟು ಇದನ್ನೇ ಆಚರಣೆ ಮಾಡುವಂಥದ್ದು. ಆದ್ದರಿಂದ ಎಲ್ಲರೂ ಸಹ ಯಾರು ವಿಷ್ಣು ಭಕ್ತರು ಅಂತ ಅಲ್ಲ, ಇಡೀ ಮನುಕುಲ ಈ ದಿನ ಅದರಲ್ಲೂ ಸಹ ನಮಗೆ ಈಗಿನ ಪರಿಸ್ಥಿತಿಗಳಲ್ಲಿ ನಮಗೆ ಬರ್ತುವಂತಹ ಒಂದು ವಾತಾವರಣಗಳಲ್ಲಿ ನಮ್ಮ ದೇಶದಲ್ಲಿ ನಡೀತಿರುವಂಥ ವಾತಾವರಣಗಳಲ್ಲಿ ನಾವೆಲ್ಲರೂ ಸಹ ಮೋಕ್ಷದಾಯಕನಾದಂತಹ ಜೊತೆಯಲ್ಲಿ ನಮಗೆ ಸಲಹುವಂಥ ನಮ್ಮ ಸಹಕರಿಸುವಂಥ ನಮ್ಮನ್ನು ಪೋಷಣೆ ಮಾಡುವಂತಹ ಸ್ಥಿತಿಕಾರಕನಾದಂಥ ಮಹಾವಿಷ್ಣುವಿನ ಪ್ರಾರ್ಥನೆ ಈಗಿನ ಕಾಲಘಟ್ಟಕ್ಕಂತೂ ಅತ್ಯಂತ ಅವಶ್ಯಕವಾಗಿದೆ.